ಸಿಸ್ಟಮ್ ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಕೇಸ್ ಹಾಕಿ ಶಿಕ್ಷೆ ಕೊಡಿಸೋರು ಪೊಲೀಸರು. ಅವ್ರನ್ನ ಒಂದು ಮೂಗರ್ಜಿ ಕಟ್ಟಾಕ್ಬಿಟ್ರೆ ಸಿಸ್ಟಮ್ ಎಕ್ಕುಟ್ಟು ಹೋಗಲ್ಲ. ಮೇಲಿರೋ ಒಬ್ಬ ಅಧಿಕಾರಿ ಕರೆಕ್ಟ್ ಆಗಿದ್ರೆ ಕೆಳಗಿರೋ ಅಷ್ಟೂ ಕರೆಕ್ಟ್ ಜೀವಗಳಿಗೆ ಉಸಿರುಗಟ್ಟು ಹೋಗುತ್ತೆ. ಆವಾಗಲೇ ಇಂಥ ಮೂಗರ್ಜಿಗಳು ಆಟ ಆಡೋದಕ್ಕೆ ಬಯಲಿಗೆ ಬರುತ್ತೆ. ಇವಾಗ ನಮ್ಮ ಪುಟ್ಟೇನಹಳ್ಳಿ ಸ್ಟೇಷನ್ ಕಥೆನೂ ಅದೇ ಆಗಿರೋದು ನೋಡಿ. ಇನ್ಸ್ಪೆಕ್ಟರ್ ರವಿಕುಮಾರ್ ಸರಿ ಇಲ್ಲ ಅಂತ ಅಲ್ಲಿನ ಸಿಬ್ಬಂದಿ ರಾಜ್ಯಪಾಲರಿಗೆ ಲೆಟರ್ ಬರ್ದವರಂತೆ. ಹಂಗಂತ ಸೈನು, ಹೆಸರು, ಕುಲ, ಗೋತ್ರ ಯಾವುದೂ ಹಿಂದೆ ಇರೋ ಒಂದು ಮೂಗರ್ಜಿ ಊರು ತುಂಬ ಟಾಮ್ ಹೊಡ್ಕೊಂಡು ಓಡಾಡ್ತಿದೆ. ಅದನ್ನೇ ಮಹಾಪ್ರಸಾದ ಅಂತ ನಮ್ಮ ಆತೃ ಕೂಟಿದ ಮೀಡಿಯಾಗಳೆಲ್ಲ ಹಬ್ಬ ಮಾಡ್ಕೊಂಡು ಸುದ್ದಿ ಮಾಡ್ತಿದ್ದಾರೆ. ಆ ಕಂಪ್ಲೇಂಟ್ ಅನ್ನ ನಿಜಕ್ಕೂ ಸಿಬ್ಬಂದಿನೇ ಬರೋದ್ರಾ ಅಥವಾ ಇನ್ಯಾರಾದ್ರೂ ಬರೋದ್ರಾ? ಬರ್ದಿರೋ ಉದ್ದೇಶ ಏನು? ಯಾಕಿಂತ ಮೂಗರ್ಜಿಗಳನ್ನ ಬರೀತಾರೆ? ಬರೆಯೋರು ಎಂಥವ್ರು? ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡುವಷ್ಟು ತಾಳ್ಮೆ, ವ್ಯವಧಾನ ಯಾರಿಗೂ ಇರಲ್ಲ. ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋರು ಯಾರೋ ಕೊಟ್ರು, ನಾ ಮುಂದು ತಾ ಮುಂದು ಅಂತ ಇವ್ರು ಹಾಕ್ಕೊಟ್ರು. ಒಂದು ಅರ್ಥ ಆಗೋಕಿಲ್ಲಿ, ಸಿಬ್ಬಂದಿನೇ ಬರ್ದಿದ್ರೆ ಯಾಕೆ ಬರ್ದಿರ್ತಾರೆ? ಒಂದು, ಇವ್ರು ತಿಂದಿದ್ರಲ್ಲಿ ಅವ್ರಿಗೆ ಪಾಲ್ ಕೊಟ್ಟಿಲ್ಲ ಅನ್ನೋ ಹೊಟ್ಟೆ ಹೊರಿಗೆ ಬರ್ದಿರಬೇಕು. ಇಲ್ಲ, ತಾನು ತಿಂದೇ ಇಲ್ಲ, ತಿನ್ನೋದಕ್ಕೂ ಬಿಡ್ತಿಲ್ಲ ಅನ್ನೋ ತಿಕ್ಕ ಅವ್ರಿಗೆ ಬರ್ದಿರಬೇಕು. 2 ವರ್ಷದಿಂದ ಅದೇ ಸ್ಟೇಷನ್ಲಿದ್ದ ಇನ್ಸ್ಪೆಕ್ಟರ್ ಮೇಲೆ ಅವರ ಅವಧಿ ಮುಗಿಯೋ ಹೊತ್ತಲ್ಲಿ ಈ ಥರದೊಂದು ಆರೋಪ ಮಾಡ್ತಿದ್ದಾರೆ ಅಲ್ಲಿನ ಸಿಬ್ಬಂದಿ ಅಂದ್ರೆ, ಆ ಅಧಿಕಾರಿ ಈ ಸಿಬ್ಬಂದಿಗಳ ಕೈ ಬಾಯಿನ ಎಷ್ಟು ಕಟ್ಟಾಕಿರ್ಬೇಕು ಅಂತ ಯೋಚನೆ ಮಾಡಿ. ನಿಜಕ್ಕೂ ಅಂಥದ್ದೊಂದು ಅನಾಚಾರ ನಡೆದಿದ್ದೇ ನಿಜವಾಗಿದ್ರೆ ಈ ಸೋಕಾಡ್ ಸಿಬ್ಬಂದಿಗಳು ಇಷ್ಟು ದಿನ ಯಾವ ಹೊಲದಲ್ಲಿ ಗೆಣಸ್ಕೊಳ್ಳೋದಕ್ಕೆ ಹೋಗಿದ್ರು? ಯಾಕೆ ಸುಮ್ಮನಿದ್ರು? ಅವಧಿ ಮುಗಿಯೋವರೆಗೂ ಸುಮ್ಮನಿದ್ದು ಇವಾಗ ಆರೋಪ ಮಾಡ್ತಿರೋದ್ರ ಹಿಂದೆ ಇರೋರು ಯಾರು? ಉದ್ದೇಶ ಏನು? ಗಡದ ತಿನ್ಬೇಕು ಅಂತ ಕೂತಿರೋರು ಎಲೆ ಕಿತ್ಕೊಂಡು ಎಂತ ಹುರಿ ಹೊತ್ಕೋಬಹುದು ಹೇಳಿ? ಇಂಥ ಸಿಬ್ಬಂದಿಗೆ ಹೊಟ್ಟೆ ತುಂಬ ವಲಸ ಹಾಕೋ ಇಲ್ಲಿಗಲ್ ಕ್ರಿಮಿಗಳ ನೆರಳು ಈ ಮೂಗರ್ಜಿಯಿಂದ ಯಾಕಿರಬಾರ್ದು? ಊರು ಅಂದಮೇಲೆ ಒಂದಷ್ಟು ಇಲ್ಲಿಗಲ್ ದಂಧೆಗಳಿರ್ತವೆ. ಅವುಗಳಿಗೆ ಇಂತಿಷ್ಟು ಅಂತ ಮಂತ್ಲಿ ಫಿಕ್ಸ್ ಮಾಡಿಕೊಂಡು ಕೆಲವು ಹೊಟ್ಟೆ ಕಸ ತಿನ್ನೋ ಪೊಲೀಸರುಗಳು ಸೆಟ್ಲ್ ಆಗ್ಬಿಟ್ಟಿರ್ತಾರೆ. ಹೊಟ್ಟೆಗೆ ಅನ್ನ ಮಾತ್ರ ತಿನ್ನೋ ಕೆಲವು ಖಡಕ್ ಆಫೀಸರ್ಗಳು ಇಂಥ ಆಕ್ಟಿವಿಟೀಸ್ಗಳನ್ನ ಉಸಿರುಗಟ್ಟಿಸ್ಬಿಡ್ತಾರೆ. ಈ ಬಾರ್ಗಳು, ಪಬ್ಗಳು, ಹೋಟ್ಲುಗಳು, ಸ್ಪಾಗಳು, ಮಸಾಜ್ ಪಾರ್ಲರ್ಗಳು, ಲೈಸೆನ್ಸ್ ಇಲ್ಲದೆ ನಡೆಸೋ PGಗಳು, ಫುಟ್ಪಾತಲ್ಲಿ ವ್ಯಾಪಾರ ಮಾಡೋ ಗಾಡಿಗಳು, ಸಿಗರೇಟ್ ಶಾಪ್ಗಳು, ಬ್ಲಿಂಕಿಟ್, ಜಿಪ್ಟೋ ಥರದ ಗೋಡನ್ಗಳು, ವೇಶ್ಯಾವಾಟಿಕೆ ಅಡ್ಡೆಗಳು, ದೊಡ್ಡ ಹಾಸ್ಪಿಟಲ್ನಲ್ಲಿರೋ ಫಾರಿನ್ ಪೇಷಂಟ್ಗಳು ವೀಸಾ ವೆರಿಫಿಕೇಶನ್ಗಳು, ಹಾಗೆ ಪಾಸ್ಪೋರ್ಟ್ ವೆರಿಫಿಕೇಶನ್ಗಳು, ಇಂಥವುಗಳಲ್ಲಿ ನಡೆಯೋ ಅಕ್ರಮಗಳಿಗೆ ಕಾನೂನಿನ ಕಡಿವಾಣ ಹಾಕ್ಬಿಟ್ರೆ ಒದ್ದಾಡೋಗ್ಬಿಡ್ತಾರೆ. ಅಂತ ಆಫೀಸರ್ಗಳನ್ನ ನಿಮ್ಮದೇ ಬಾಳ್ಬಿಡ್ತಾರೆ ಅಂದ್ಕೊಂಡ್ರೆ. ಸಿಸ್ಟಮ್ ಜೊತೆ ಹೊಂದ್ಕೊಂಡು ಹೋದ್ರೆ ಎಲ್ಲಾ ಲೀಲಾಜಾಲ. ಸಿಸ್ಟಮ್ಗೆ ಎದುರಾಗಿ ಈಜೋಕ್ ಹೋದ್ರೆ ಇಂಥ ಅಪವಾದ ಆಪಾದನೆ. ಕೆಲವು ಸ್ಟೇಷನ್ನಲ್ಲಿರೋ ಕೊಳಕ್ ಮಂಡಗಳು ಅರೆಸ್ಟ್ ಮಾಡೋದಕ್ಕೂ ದುಡ್ಡು, ಅರೆಸ್ಟ್ ಮಾಡದೆ ಇರೋದಕ್ಕೂ ದುಡ್ಡು, ಅರೆಸ್ಟ್ ಮಾಡಿದಾಗ ಹೊಡೆಯೋದಕ್ಕೂ ದುಡ್ಡು, ಹೊಡಿದೆ ಇರೋದಕ್ಕೂ ದುಡ್ಡು, FIR ಹಾಕೋದಕ್ಕೂ ದುಡ್ಡು, ಅದನ್ನು ಕ್ಲೋಸ್ ಮಾಡೋದಕ್ಕೂ ದುಡ್ಡು ಅಂತ ಎತ್ತೋಳಿ ಮಾಡ್ತಿರ್ತಾರೆ. ಅಂತ ನುಂಗು ಬಾಕರ ಮೇಲೆ ಯಾವ ಸಿಬ್ಬಂದಿನೂ ಮೂಗರ್ಜಿ ಬರೆಯಲ್ಲ. ಹಂಚಿ ತಿಂದ್ರೆ ಸ್ವರ್ಗ ಸುಖ ಅಂತ ಪಾಪದ ಊಟನ ಹಂಚ್ಕೊಂಡು ಹೊಂದಿರ್ತಾರೆ. ಆದ್ರೆ ಮೇಲ್ ಕುಂತಿರೋ ಒಬ್ಬನೇ ಒಬ್ಬ ಆಫೀಸರ್ ಸ್ವಲ್ಪ ಟೈಟ್ ಆಗ್ಬಿಟ್ರೆ ಇವ್ರು ಬತ್ತಿ ಉರಿಯಲ್ಲ ಅನ್ನೋದು. ಆವಾಗ ಶುರುವಾಗದೆ ಇಂಥ ಮೂಗರ್ಜಿ ಬಯಲಾಡ್ಕೊಳ್ಳೋದು. ಇನ್ನು ಕೆಲವು ಸಿವಿಲ್ ಡಿಸ್ಪ್ಯೂಟ್ ಮಾಡೋದಕ್ಕೆ ಅಂತಾನೆ ಒಂದಷ್ಟು ಜನ ಇರ್ತಾರೆ. ಸ್ಟೇಷನ್ಗಳನ್ನ ಸೆಟ್ ಮಾಡ್ಕೊಂಡು ಸಿಕ್ ಜಾಗಕ್ಕೆ ಬೇಲಿ ಸುತ್ತೋದು, ಯಾರೋ ಹಾಕಿದ ಕಾಂಪೌಂಡ್ ಹೊಡೆದಾಕೋದು ಇವ್ರ ಉದ್ಯೋಗ. ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು. ಅಂಥವ್ರನ್ನ ಎಂಟರ್ಟೈನ್ ಮಾಡದಿದ್ರೆ ಇಂಥ ಮೂಗರ್ಜಿಗಳು ಹೊರಗೆ ಬರ್ತಾರೆ. ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನ ಸುಸೂತ್ರವಾಗಿ ನಡ್ಕೊಂಡು ಹೋಗೋದಕ್ಕೆ ಬಿಟ್ರೆ ಆಫೀಸರು ಬಹಳ ಒಳ್ಳೆಯವರು. ಅಡ್ಡ ಆಗ್ತೀನಿ ಅಂತ ಎದುರು ನಿಂತ್ರೆ ಇಂಥ ಅವಮಾನಗಳನ್ನ ಎದುರಿಸೋದಕ್ಕೆ ರೆಡಿ ಆಗಿರಬೇಕು. ಆರೋಪ ಮಾಡಿದ್ರೆ ಅದಕ್ಕೆ ಏನಾದ್ರು ಪ್ರೂಫ್ ಕೊಡ್ಬೇಕು. ಅದನ್ನ ಜನನೂ ಒಪ್ಕೋತಾರೆ, ಲೋಕನೂ ಮೆಚ್ಚುತ್ತೆ. ಅದನ್ನು ಬಿಟ್ಟು ಸುಮ್ಮನೆ ಯಾರ ಮೇಲೆ ಗೂಬೆ ಕೂರಿಸಿ ಕಾಗಿ ಹಾಕ್ಸೋ ಕೆಲಸ ಮಾಡಬಾರ್ದು. ಒಳ್ಳೆ ಆಫೀಸರ್ ಸಿಕ್ಕಿದಾಗ ಉಳಿಸ್ಕೋಬೇಕು ಕೊಂಡ್ರಿ. ಹಿಂಗೆ ಕೆಸರು ಎರಿಸಿ ರಾಡಿ ಮಾಡಿದ್ರೆ ನಾಳೆಯಿಂದ ಅಂಥವ್ರು ಕೂಡ ಸಿಸ್ಟಮ್ ಜೊತೆ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಆಮೇಲೆ ಸಿಸ್ಟಮ್ ಸರ್ವೈವಲ್ ಆಗೋದು ಹೆಂಗೆ? ಜನ ನೆಮ್ಮದಿ ಬದುಕೋದು ಹೆಂಗೆ ಹೇಳಿ? ಇಂಥ ಅಧಿಕಾರಿ ಮೇಲೆ ಪೊಲೀಸರೇ ಮೂಗರ್ಜಿ ಬರೀತಾರೆ ಅಂದ್ರೆ ಅಂಥ ಪೊಲೀಸರ ಕೈ ಬಾಯಿ ಎಷ್ಟು ಕಟ್ಟಾಕಿರ್ಬೇಕು ಈ ಮನುಷ್ಯ.